ಗಾಂಧಿ ಅವರ ಬಗ್ಗೆನೇ. ಎಸ್, ಖಂಡಿತ. ಇಲ್ಲೊಬ್ರು ಮಾದರಿ ಶಿಕ್ಷಕರಿದ್ದಾರೆ. ಗಾಂಧಿ ತತ್ವವನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾರೆ. ಶಾಲೆಯಲ್ಲಿ ಇವರೇ ಸ್ವತಃ ಕೈಯಲ್ಲಿ ಪೊರಕೆ ಹಿಡಿದು ಶೌಚಾಲಯ ಶುಚಿತ್ವಗೊಳಿಸುವ ಮೂಲಕ ಗಾಂಧೀಜಿ ಸಿದ್ಧಾಂತವನ್ನ ರೂಢಿಸಿಕೊಂಡಿದ್ದಾರೆ. ಯಾರು ಆ ಮಾದರಿ ಶಿಕ್ಷಕ? ನೋಡೋಣ ಬನ್ನಿ. ಬಾಲ ಒಳ್ಳೊಟ್ಟು ಏನ್ ಹೇಳಿದ್ರು ಎಸ್ಸು ನಗ್ತಾ ನಗ್ತಾ ಮಾತಾಡ್ತಾರೆ, ಸ್ಕೂಲಿಗೆಲ್ಲ ಫೇಮಸ್ಸು. ಹೀಗೆ ಪೊರಕೆ ಹಿಡಿದು ಶೌಚಾಲಯ ಕ್ಲೀನ್ ಮಾಡ್ತಿರೋ ಇವರ ಹೆಸರು TS ಚಿಕ್ಕವೀರಯ್ಯ. ರಾಮನಗರ ತಾಲೂಕಿನ ಬನ್ನಿಕುಪ್ಪೆ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಕ್ಲಸ್ಟರ್ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಶಿಕ್ಷಕರಾಗಿ ಬಹಳಷ್ಟು ಜನ ಮೆಚ್ಚುಗೆ ಕಾರ್ಯ ಮಾಡಿದ ಹೆಗ್ಗಳಿಕೆ ಇವರಿಗಿದೆ. ಕೊರೋನಾ ಲಾಕ್ಡೌನ್ ವೇಳೆ ಮನೆಯಿಂದ ಹೊರಬರಲಾಗದವರಿಗೆ ಇವರೇ ಸ್ವತಃ ತಮ್ಮ ಹಣ ಖರ್ಚು ಮಾಡಿ ಆಹಾರದ ಕಿಟ್ ಅನ್ನ ವಿತರಣೆ ಮಾಡಿ ಮಾದರಿಯಾಗಿದ್ರು. ಇದರ ಜೊತೆಗೆ ಪರಿಸರ ಕಾಳಜಿಯನ್ನು ಮೆರೆದು ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ವೀರ ಯೋಧರ ನೆನಪಿಗಾಗಿ ಯೋಧರ ಹೆಸರಿನಲ್ಲಿಯೇ ಗಿಡ ನೆಡುವ ಮೂಲಕ ಯೋಧರನ್ನ ನೆನಪಿಸಿಕೊಂಡಿದ್ರು. ಈ ನಡುವೆ ವಿದ್ಯಾಗಮದಲ್ಲಿ ವಿದ್ಯಾರ್ಥಿಗಳಿಗೆ ಗಾಂಧಿ ತತ್ವದ ಬಗ್ಗೆ ಹೆಚ್ಚು ಪಾಠ ಪ್ರವಚನ ಮಾಡ್ತಿದ್ದಾರೆ. ನ್ಯೂಸ್ ಪೇಪರ್ನಲ್ಲಿಯೇ ಗಾಂಧಿ ಟೋಪಿ ಮಾಡುವ ಮೂಲಕ ವಿದ್ಯಾರ್ಥಿಗಳಿಗೆ ಮನರಂಜನೆ ನೀಡುತ್ತಿದ್ದಾರೆ. ಸ್ವಚ್ಛತೆ ಬಗ್ಗೆ ಗಾಂಧೀಜಿ ನಡೆದ ಹಾದಿಯಲ್ಲೇ ಈ ಶಿಕ್ಷಕರು ಕೂಡ ಸಾಕ್ತಿದ್ದು ಸರ್ಕಾರಿ ಶಾಲೆಗಳಲ್ಲಿ ಸ್ವತಃ ಇವರೇ ಶೌಚಾಲಯ ಏನಂದ್ರೆ ನಮ್ಗೂ ಅದಕ್ಕೆ ಈಗ ತಂದೆ ಇಲ್ಲ ತಾಯಿ ಇಲ್ಲ ಅಲ್ವರ ಇವರಿಗೆ ಪುಸ್ತಕ ಪೆನ್ನು ಬರಹ ಮತ್ತೊಂದು ಕಡೆ ಆಮೇಲೆ ಯಾಕೆ ಒಂದು ಟ್ರಾವೆಲ್ ಕೂಡ ನಾನು ಒಂದು ಸಣ್ಣ ಸ್ವೀಟ್ ಯಾರನ್ನ ಕೊಟ್ಟರು ತುಂಬ ಸ್ವೀಟ್ ಕೊಟ್ಟು ಯಾರನ್ನ ಕೊಡೋದು ಕಷ್ಟ. ಮತ್ತೆ ಶಾಲೆ ಬರ್ಬೇಕಲ್ಲ. ಆಮೇಲೆ ಹೇಳ್ತೀನಿ ಕೇಳೋ, ಈಗ ನಾನು ಇನ್ನತ್ರ ಬಂದಿದ್ರೆ ನಿಮ್ ಬಗ್ಗೆ ಗೌರವ ಇರಬೇಕು. ಆಮೇಲೆ ನೀವು ಚೆನ್ನಾಗಿ ಹೋಗೋದು ಅಷ್ಟೇ ನೋಡೋದು ಇನ್ನೂ ಮಲಗಿದ್ಯಾ. ನಾವು ಅಲ್ಲಿ ನಮ್ಮ ನಂಬ್ಕೊಂಡ್ರೆ ಎಲ್ಲಾ ಮಕ್ಕಳನ್ನ ಬಿಟ್ಟು ನೀನ್ ಆಬ್ಸೆಂಟ್ ಆಗಿ ನೋಡು ಇವ್ರ ಪರಿಸ್ಥಿತಿಗಳೆಲ್ಲ ಇವ್ರಿಗೆ ತಾಯಿ ಇಲ್ಲ ತಂದೆ ನೀವೇನೋ ಅಜ್ಜಿ ಆಗ್ಬೇಕಮ್ಮ. ತಾಯಿ ತಂದೆ ಇಬ್ರಿಲ್ಲ ಇವ್ರಿಗೆ. ನೀವೇನಾಗ್ಬೇಕು ಇವ್ರಿಗೆ ನೋಡಿ. ನಾನು ಹೇಳ್ತಾ ಇದ್ದೀನಿ, ನಾವು ನೂರು ಅಣ್ಣ ಹೇಳಿದ್ದೀನಿ, ಇವ್ರಿಗೆ ಹೇಳ್ತೀನಿ ಕೇಳಿ. ನಾನೇ ಕುತ್ಕೊಡ್ತೀನಿ ಪೆನ್ನು ಪೆನ್ಸಿಲ್ ಗಟ್ಟಿ ತಗೊಂಡು ನಾನು ಪದನ ತಪ್ಪು ಯಾರೋ ಇವರಿಂದ ನಮ್ಗೆ ಕೊಡ್ತಾರೆ ಸರ್ಕಾರ ಅಲ್ಲ. ನಾನು ಖಂಡಿತ ಇವ್ರಿಗೆ ಎಲ್ಲ ಸಹಾಯ ಮಾಡ್ತೀನಿ. ಇದೆಯಲ್ಲ ಬರೀ 7ನೇ ಕ್ಲಾಸಲ್ಲಿ ಅವ್ರು ಎಷ್ಟು ಓದೋ ಅಷ್ಟು ಸಹಾಯ ಮಾಡ್ತೀನಿ. ದಯಮಾಡಿ ನೀವು ಶಾಲೆ ಕಳಿಸೋದು, ದಯಮಾಡಿ ಶಾಲೆ ಕಳಿಸಿ. ನಮಸ್ಕಾರ, ನನ್ನ ಹೆಸರು ವೇದಿಕಾ ಅಂತ. 8ನೇ ತರಗತಿಯಲ್ಲಿ ಓದ್ತಾ ಇದ್ದೀನಿ. ಇವತ್ತು ಇವ್ರು ಏನು ಈ ಕಾರ್ಯಕ್ರಮ ಮಾಡಿದರೆ ಮಕ್ಕಳಿಗಾಗಲಿ ದೊಡ್ಡದಾಗಲಿ ತುಂಬ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ನಾನು ನಮ್ಮ ಗುರುಗಳಿಗೆ ಧನ್ಯವಾದ ಹೇಳ್ತೀನಿ. ಆ್ಯಂಡ್ ಸರ್ ನಿಮಗೂ ಧನ್ಯವಾದ. ನಮ್ಮ ನಾಳೆ ಆ್ಯಕ್ಚುಲಿ ನಮ್ಮ ಎಕ್ಸಾಮ್ ಇದ್ದಿದ್ದು ನಾಳಿದ್ದು, ಸೊ ಪೋಸ್ಟ್ಪೋನ್ ನಾಳೆ ಇತ್ತು. ಸೊ ನಮ್ಮ ಮ್ಯಾಮ್ ಹೇಳ್ಬೋದಿತ್ತು ಬೇಡ ಪರವಾಗಿಲ್ಲ ಬಿಡಿ ಪ್ರಾಕ್ಟೀಸ್ ಮಾಡೋಣ ಅಂತ. ಬಟ್ ನಮಗೋಸ್ಕರ ನಮ್ಗೆ ಒಳ್ಳೇದಾಗುತ್ತೆ ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ನಮ್ಮ ಮೇಲೆ ಕರ್ಕೊಂಬಂದಕ್ಕೆ ಒನ್ಸ್ ಅಗೇನ್ ಥ್ಯಾಂಕ್ಸ್ ಮ್ಯಾಮ್. ಸೊ ಥ್ಯಾಂಕ್ಸ್ ಸರ್, ಥ್ಯಾಂಕ್ ಯು. ಸೊ ಆ್ಯಕ್ಚುಲಿ ಫೋನ್ ಯೂಸ್ ಮಾಡಬಾರ್ದು ಅನ್ನೋ ಈ ಒಂದು ಪ್ರೋಗ್ರಾಮ್ದು ಇಂಟೆನ್ಷನ್ ಆಗಿತ್ತು. ಸೊ ನಾವು ಎಲ್ಲರೂ ಪ್ರಾಮಿಸ್ ಮಾಡ್ತೀವಿ ಸೊ ದಟ್ ಫೋನ್ ಮೇಲೆ ಮುಟ್ಟಲ್ಲ. ಸೊ ತುಂಬ ಹೆಲ್ಪ್ ಆಯಿತು ಕಾರ್ಯಕ್ರಮದಿಂದ. ಫೋನ್ನ ಬರೀ ನಾವು ಯೂಸ್ ಮಾಡಬಾರ್ದು ಅಂತಲ್ಲ, ಯೂಸ್ ಮಾಡಬೇಕು ಜಸ್ಟ್ ಫಾರ್ ಎಂಟರ್ಟೈನ್ಮೆಂಟ್, ಜಸ್ಟ್ ಫಾರ್ 5 minutes. ಆ್ಯಂಡ್ ಕಾಲ್ಗೋಸ್ಕರ ನಾವು ಫೋನ್ನ ಯೂಸ್ ಮಾಡಬೇಕು ಹೊರತು ಬೇರೆ ಯಾವುದು ಡಿಸಡ್ವಾಂಟೇಜಿಗೆ ಯೂಸ್ ಮಾಡಬಾರ್ದು ಅಂತ ಹೇಳ್ತಾ ಮಾತಿನ ಮುಗಿಸ್ತೀವಿ. ಬಡವರು, ಕೂಲಿ ಕಾರ್ಮಿಕರು, ಮನೆಯಿಂದ ಹೊರಬರಲು ಸಾಧ್ಯವಾಗದವರಿಗೆ ನೆರವಾಗಿದ್ದಾರೆ. ಆಹಾರ ಪ್ಯಾಕೆಟ್ ಜೊತೆಗೆ ಮಾಸ್ಕ್, ಬೇಕಾದ ಅಗತ್ಯ ವಸ್ತುಗಳನ್ನ ನೀಡುತ್ತಿದ್ದಾರೆ. DVಜಿ ಅವರ ಮಂಕುತಿಮ್ಮದ ಮಾತಿಗೆ ಧ್ವನಿಗೊಳಿಸುವ ಹಾಗೆ ಬದುಕು ಸಾರ್ಥಕವಾಗಬೇಕು. ನಾವಿರುವ ಜಗದಲ್ಲಿ ಒಂದು ಅದ್ಭುತವಾದಂತಹ ಒಂದು ನಮ್ಮ ಕೈಲಾಗುವಂತಹ ಕೆಲಸ ಕಾರ್ಯಗಳನ್ನ ಮಾಡ್ತಾ ಹೋಗ್ಬೇಕು. ಬಹಳಷ್ಟು ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಒಂದು ಪದ್ಧತಿ ನಮ್ದು ಪುಸ್ತಕ ದಸರಾ. ಲಾಸ್ಟ್ ಟೈಮ್ ಶಿವರಾಮ್ ಉಮೇಶ್ ಸರ್ ಹೇಳ್ತಾ ಇದ್ದು ಜ್ಞಾನ ದಸರಾ ಅಂತೇಳಿ. ನಾವು ಪುಸ್ತಕ ದಸರಾ ಅಂತಿದ್ದು ಅವ್ರು ಒಂದು ಹೊಸ ಹೆಸರೇ ಕೊಟ್ಟರು, ಜ್ಞಾನ ದಸರಾ ಅಂತೇಳಿ. ಸೊ ನಾ ಯಾವಾಗಲೂ ಕೂಡ ಒಂದು ಮಾತನ್ನ ಪ್ರಬಲವಾಗಿ ಹೇಳ್ತಾ ಇರ್ತೀವಿ. 12ನೇ ಶತಮಾನದಲ್ಲಿ ನಮ್ಮ ಅಲ್ಲಮ ಪ್ರಭು ನಿನ್ನ ಒಡವೆ ಎಂಬುದು ಜ್ಞಾನ ರತ್ನ ಅಂತೇಳಿ ಒಂದು ಸಾಲನ್ನ ಬರೆದಿದ್ರು. ಯಾವುದು ನಮ್ಮ ನಿಜವಾದ ಒಡವೆ ಅಂದ್ರೆ
ಸೈನ್ ಆಗ್ತೀನಪ್ಪ, ಸೈನ್ ಆಗ್ತೀನಿ. ಓಕೆ. ಹೋದ್ರೆ ಪ್ರಾರಂಭದಲ್ಲಿ ಚೆನ್ನಾಗಿ ಯಶಸ್ವಿ ಅಂತ ಹೇಳ್ತೀವಿ, ಬಟ್ ಅದು ಯಶಸ್ ಅಲ್ಲ. ಆ ಕೊನೆವರೆಗೂ ಏನು ನಮಗೆ ಸಕ್ಸಸ್ ಅಂತ ಸಿಗುತ್ತಲ್ಲ, ಮುಂದೆ ಮಕ್ಕಳ ಭವಿಷ್ಯದಲ್ಲಿ ಇರ್ಬೋದು, ಅಥವಾ ನಿಮ್ಮ ಮಕ್ಕಳ ಸೆಟಲ್ಮೆಂಟಲ್ಲಿ ಇರ್ಬೋದು, ಅವ್ರ ಎಜುಕೇಷನಲ್ಲಿ ಯಾವ ರೀತಿ ಅವರು ಸ್ಕೋರ್ ಮಾಡ್ತಾರೆ, ಸಬ್ಜೆಕ್ಟ್ ವೈಸ್ ಇರ್ಬೋದು, ಅಥವಾ ಭಾಷೆಯಲ್ಲಿ ಕಲಿಯೋದಂತ ಇರ್ಬೋದು, ಬೇರೆ ಈ ಥರ ಬೇರೆ ಬೇರೆ ಆ್ಯಂಗಲ್ನಲ್ಲಿ ನೋಡಿದಾಗ ಅದು ನೀವು ಪ್ರತಿಯೊಬ್ಬರು ಪೇರೆಂಟ್ಸ್ ಕೂಡ ಇದನ್ನ ಮನೆಯಲ್ಲಿ ಅನುಷ್ಠಾನ ಮಾಡಿದ್ರಷ್ಟೇ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಕ್ಕೆ ಸಾಧ್ಯ ಆಗುತ್ತೆ. ಅದು ನೀವು ಬೆಂಬಲ ಕೂಡ ಕೊಟ್ಟಂಗಾಗಿರೋದು. ಸೊ ಅದು ನೀವೇನ್ ಮಾಡ್ಬೇಕು, ತುಂಬಾ ಕ್ಲೀನಾಗಿ ಅಬ್ಸರ್ವ್ ಮಾಡ್ಬೇಕಾಗತ್ತೆ. ಅದು ಬರೀ ನೀವು ಪ್ರಾಕ್ಟೀಸ್ ಮಾಡಿದ್ರಿ ನೀವಲ್ಲ, ನಿಮ್ಮ ಮನೆಯವರು ಎಲ್ಲರೂ. ಪುಸ್ತಕೇಡಿ ಕಾರ್ಯಕ್ರಮಕ್ಕೆ ಇವತ್ತು ನಮ್ಮ ವಿಶೇಷವಾಗಿ PU ವಿದ್ಯಾರ್ಥಿನಿ ಕೂಡ ನಮ್ಮ ಜೊತೆಗಿದ್ದಾರೆ. ಅವರು ಕೂಡ ಮೊಬೈಲನ್ನು ತಂದು ಇಟ್ಟು ಪುಸ್ತಕ ಓದ್ತಾ ಇದ್ದಾರೆ. ಏನಮ್ಮ ನಿಮ್ಮ ಹೆಸರು? ಚೈತನ್ಯ ಅವರೇ, ಈ ಮೊಬೈಲ್ ಬಿಡಿ ಪುಸ್ತಕೇಡಿ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ. ಮೊಬೈಲ್ ಬಳಕೆಯಿಂದ ಎಷ್ಟೊಂದು ಜನ ಅವರ ಜೀವನನೇ ಹಾಳು ಮಾಡ್ಕೊತಿರ್ತಾರೆ. ಬರೀ ಮೊಬೈಲಿಂದ ಎಷ್ಟೊಂದು ಜನ ಕಣ್ಣು ಕಳ್ಕೊಂಡು ಮತ್ತು ಅವ್ರ ಕಾನ್ಸಂಟ್ರೇಷನ್ ಎಲ್ಲ ಮೊಬೈಲ್ ಮೇಲೆ ಹೋಗಿ ಒಂದು ಬುಕ್ ಎತ್ಕೊತಾರೆ ಓದೋಕ್ಕೆ ಅಂತ, ಆದರೆ ಆಗಲ್ಲ, ಮೊಬೈಲ್ ಕಡೆಗೆ ಎಳೀತಿರ್ತಾರೆ. ಅದರಿಂದ ಆದಷ್ಟು ಮೊಬೈಲ್ನ ಕಮ್ಮಿ ಮಾಡಿ ಪುಸ್ತಕ ಹಿಡ್ಕೊಂಡು ಓದಿ ಅನ್ನೋದು ಕೇಳ್ಕೊತೀನಿ. ಥ್ಯಾಂಕ್ ಯು. ಓಕೆ, ಅಷ್ಟೇ.